ಸಂತ ಯೋಹಾನನ ಅಧ್ಯಾಯ 3:16 ವಾಕ್ಯ ಹೀಗೆ ಹೇಳುತ್ತದೆ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು. ಹೌದು, ತಪಸ್ಸು ಕಾಲ ಆರಂಭವಾಗಿದೆ. ತಪಸ್ಸು ಕಾಲ ನಮಗೆ ದೇವರು ಕೊಡುವ ಒಂದು ಕೃಪೆಯ ಕಾಲ. ದೇವರ ಪರಿಶುದ್ಧತೆಯನ್ನು ನಾವು ಹೊಂದಬೇಕು. ನಮ್ಮ ಆತ್ಮದ ಪರಿಶುದ್ಧತೆ ಆಗಬೇಕೆಂದು ದೇವರು ನಮ್ಮಿಂದ ಬಯಸುತ್ತಾರೆ. ಖಂಡಿತವಾಗಿಯೂ ಈ ತಪಸ್ಸು ಕಾಲದಲ್ಲಿ ನಮ್ಮನ್ನು ನಾವೇ ದೇವರಿಗೆ ಸಮರ್ಪಿಸಿಕೊಳ್ಳೋಣ. ದೇವರ ಸಮ್ಮುಖದಲ್ಲಿ ನಮ್ಮ ಆತ್ಮದ ಪರಿಶುದ್ಧತೆಗಾಗಿ ಪ್ರಾರ್ಥನೆ ಮಾಡೋಣ. ಪ್ರಾರ್ಥಿಸಲು ಜೋಡಿಸಿದ ಈ ಕೈಗಳನ್ನು ಪರರ ಸಹಾಯಕ್ಕಾಗಿ ನಾವು ಉಪಯೋಗಿಸೋಣ. ಪರರಿಗೆ ಒಳಿತನ್ನು ಮಾಡೋಣ. ನಮ್ಮಿಂದಾದಲ್ಲಿ ಅವರಿಗೆ ಉಪಕಾರ ಮಾಡೋಣ. ಅವರ ಒಳ್ಳೆಯತನವನ್ನು ನಾವು ಹೇಳೋಣ. ಹೀಗೆ ಒಬ್ಬರಿಗೊಬ್ಬರು ಉತ್ತೇಜನ ಕೊಟ್ಟು ಈ ತಪಸ್ಸು ಕಾಲವನ್ನು ನಾವು ನಿಜವಾಗಲೂ ನಮ್ಮ ಆತ್ಮದ ಪರಿವರ್ತನೆಗೆ, ಆತ್ಮದ ಶುದ್ಧತೆಗೆ ಉಪಯೋಗಿಸೋಣ. ದೇವರ ಕೃಪಾವರಗಳಿಗೆ ನಾವು ನಮ್ಮ ತಲೆ ಬಾಗಿಸಿ ಪ್ರಾರ್ಥಿಸೋಣ. ಆಮೇಲೆ